Hello everyone, welcome back to Success Coaching Academy. This is Chetan. PGCT, MBA, MCA ರಿಲೇಟೆಡ್ ಪ್ರತಿ ದಿವಸ 2 ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತಿನ ಮೊದಲನೇ ಕ್ವಶನ್ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲನೇ ಕ್ವಶನ್ ಸಿಲಾಜಿಸಮ್ ರಿಲೇಟೆಡ್ ಕ್ವಶನ್ ಆಗಿದೆ. ಹಿಯರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಕನ್ಕ್ಲೂಷನ್ಸ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ ಯಾವ ಕನ್ಕ್ಲೂಷನ್ಸ್ ಫಾಲೋ ಆಗತ್ತೆ ಅಂತ ನಾವು ಫೈಂಡ್ ಮಾಡ್ಬೇಕಾಗತ್ತೆ. ಸ್ಟೇಟ್ಮೆಂಟ್ ನ ಅನಲೈಸ್ ಮಾಡೋಣ. ವೆನ್ ಡಯಾಗ್ರಾಮ್ ಬರ್ಕೋತಾ ಇದ್ದೀನಿ ನೋಡಿ. ನೋ ಜಿರಾಫ್ ಇಸ್ ಲೆಪರ್ಡ್ ಅಂತ ಹೇಳ್ತಿದ್ದಾರೆ. ಈ ಜಿರಾಫ್ ಯಾವುದು ಕೂಡ ಲೆಪರ್ಡ್ಸ್ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ ಜಸ್ಟ್ ಎಲ್ ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಲ್ ಲೆಪರ್ಡ್ಸ್ ಆರ್ ಕಾಂಗ್ರೂಸ್ ಅಂತ ಹೇಳ್ತಿದ್ದಾರೆ. ಎಲ್ಲಾ ಲೆಪರ್ಡ್ಸ್ ಕಾಂಗ್ರೂಸ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಕೆ ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫೈನಲ್ ಸ್ಟೇಟ್ಮೆಂಟ್ ಆಲ್ ಕಾಂಗ್ರೂಸ್ ಆರ್ ವೂಲ್ಫ್ ಅಂತ ಹೇಳ್ತಿದ್ದಾರೆ. ಆಲ್ ಕಾಂಗ್ರೂಸ್ ಆರ್ ವೂಲ್ಫ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಜಿರಾಫ್ಗೂ ಮತ್ತೆ ಲೆಪರ್ಡ್ಗೂ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಜಿರಾಫ್ಗೂ ವೂಲ್ಫ್ ಆಗಿರ್ಬೋದು, ಜಿರಾಫ್ ಟು ಕಾಂಗ್ರೋ ಇರ್ಬೋದು, ಅವ್ರು ಯಾವುದೇ ರೀತಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಲ್ಲ. ಕನೆಕ್ಷನ್ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಕನ್ಕ್ಲೂಷನ್ಸ್ ನ ಚೆಕ್ ಮಾಡೋಣ ನೋಡಿ. ಮೊದಲನೇದೇನಿದೆ, ಆಲ್ ಕಾಂಗ್ರೋಸ್ ಕ್ಯಾನ್ ನೆವರ್ ಬಿ ಜಿರಾಫ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ಎಲ್ಲಾ ಕಾಂಗ್ರೋಸ್ಗಳು ಜಿರಾಫ್ ಆಗಿರಲ್ಲ ಅಂತ. ಎಸ್ ಹೌದು ಅಂತ ನಾವು ಇದನ್ನ ಟ್ರೂ ಅಂತ ಹೇಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೆಲ್ಲೂ ಜಿರಾಫ್ಗೂ ಮತ್ತೆ ಕಾಂಗ್ರೋಗೂ ಡೈರೆಕ್ಟ್ ರಿಲೇಷನ್ ಹೇಳಿಲ್ಲ. ಅಂದ್ರೆ ಕನೆಕ್ಷನ್ ಇದೆ ಅಂತಾನು ಹೇಳಿಲ್ಲ, ಇಲ್ಲ ಅಂತಾನು ಹೇಳಿಲ್ಲ. ಆದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಆಲ್ ಲೆಪರ್ಡ್ಸ್ ಆರ್ ಕಾಂಗ್ರೋಸ್ ಅಂತ. ಜಿರಾಫ್ಗೂ ಲೆಪರ್ಡ್ಸ್ಗೂ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ನಾನು ಎಲ್ಲಾ ಕಾಂಗ್ರೋಸ್ ಜಿರಾಫ್ ಅಂತ ಕನೆಕ್ಟ್ ಮಾಡ್ಬಿಟ್ರೆ ಲೆಪರ್ಡ್ಸ್ ಏನಾಗ್ಬಿಡುತ್ತೆ, ಜಿರಾಫ್ ಕನೆಕ್ಟ್ ಆಗ್ಬಿಡುತ್ತೆ. ಸೊ ಸ್ಟೇಟ್ಮೆಂಟ್ ವೈಲೇಟ್ ಆಗುತ್ತೆ. ಸೊ ಅವ್ರು ಹೇಳ್ತಿರೋದು ಸರಿ ಇದೆ ಅಂತ ಈ ಕನ್ಕ್ಲೂಷನ್ ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಮೂವ್ ನೆಕ್ಸ್ಟ್ ಕನ್ಕ್ಲೂಷನ್, ಆಲ್ ಜಿರಾಫ್ ಆರ್ ಡೆಫಿನೆಟ್ಲಿ ವೂಲ್ಫ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದರರ್ಥ ಏನಂದ್ರೆ ಎಲ್ಲಾ ಜಿರಾಫ್ಸ್ ವೂಲ್ಫ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ನಾವು ಹೇಳಲಿಕ್ಕೆ ಆಗಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ವಿ ಕಾಂಟ್ ಸೇ, ವಿ ಆರ್ ನಾಟ್ ಶೂರ್ ಅಬೌಟ್ ಇಟ್. ಸೊ ಮೊದಲನೇ ಕನ್ಕ್ಲೂಷನ್ ಟ್ರೂ ಆಗುತ್ತೆ. ಸೊ ಆಪ್ಷನ್ ಅಲ್ಲಿ ಯಾವ್ದು ಪಿಕ್ ಮಾಡ್ಬೇಕಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಫ್ ಓನ್ಲಿ ಕನ್ಕ್ಲೂಷನ್ ಒನ್ ಫಾಲೋ. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಸಮ್ ಆಫ್ ಟೂ ನಂಬರ್ಸ್ ಇಸ್ 40 and their product is 375. What will be the sum of the reciprocal ಅಂತ ಕೇಳಿದ್ದಾರೆ. ಈ ತರದ ಕ್ವಶನ್ ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸಮ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಟೇಕ್ 2 numbers ಎ ಅಂಡ್ ಬಿ ಅಂತ ತಗೊಳ್ಳೋಣ. 2 ನಂಬರ್ದು ಸಮ್ 40 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ದೇರ್ ಪ್ರಾಡಕ್ಟ್ ಅಂದ್ರೆ ಎ ಇಂಟು ಬಿ, ದಟ್ ಈಸ್ ಈಕ್ವಲ್ಸ್ ಟು 375. ನೆಕ್ಸ್ಟ್, ವಾಟ್ ಇಸ್ ದ ಕ್ವಶನ್, ವಾಟ್ ವಿಲ್ ಬಿ ದ ಸಮ್ ಆಫ್ ದ ರೆಸಿಪ್ರೋಕಲ್. ರೆಸಿಪ್ರೋಕಲ್ ಅಂದ್ರೆ ಈಗ ಎ ನಂಬರ್ದು ರೆಸಿಪ್ರೋಕಲ್ ಏನಾಗುತ್ತೆ ಅಂದ್ರೆ 1/a, ಬಿ ನಂಬರ್ದು ರೆಸಿಪ್ರೋಕಲ್ ಏನಾಗುತ್ತೆ ಅಂದ್ರೆ 1/b. ಇದ್ರ ಸಮ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರು ನಮ್ಗೆ ಆನ್ಸರ್ ಸಿಗುತ್ತೆ ನೋಡಿ. ಇದು ಎರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಬಿ ಇಂಟು 1 ಏನಾಗುತ್ತೆ ಬಿ, ಎ ಇಂಟು 1 ಏನಾಗುತ್ತೆ ಎ, ಡಿವಿಷನ್ ಎ ಇಂಟು ಬಿ ಎ ಬಿ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ ಈ ಸ್ಟೆಪ್ ಬಂದ್ಮೇಲೆ ನಮ್ಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ. ನಮ್ಮ ಹತ್ರ ಎ ಪ್ಲಸ್ ಬಿ ಸಮ್ ಕೂಡ ಇದೆ, ಎ ಇಂಟು ಬಿ ಪ್ರಾಡಕ್ಟ್ ಕೂಡ ಇದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಇಂಟು ಬಿ ಎಷ್ಟಾಗತ್ತೆ 40, ಎ ಬಿ ಎಷ್ಟಾಗತ್ತೆ 375. ಇದನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ನೋಡಿ, 5 8 ಟೈಮ್ಸ್ ಹೋಗುತ್ತೆ, 5 7s 35 ಆಗುತ್ತೆ, 2 ಕ್ಯಾರಿ ಇರುತ್ತೆ, ಅಗೈನ್ 5s, ದಟ್ ಇಸ್ 8/75 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ರೀತಿಯಾದ ಕ್ವಶನ್ಗಳು ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಸೊ ಮತ್ತಷ್ಟು ಕ್ವಶನ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.